ಹಾಗಾದ್ರೆ ಕಬ್ಬಿಣದ ಮೊಳೆಯು ಯಾಕೆ ಕಾಂತದಂತೆ ವರ್ತಿಸಲು ಪ್ರಾರಂಭಿಸಿತು? ಅದು ಮತ್ತೊಂದು ಕಬ್ಬಿಣದ ಮೊಳೆಯನ್ನು ಎತ್ತುವುದನ್ನ, ಕಬ್ಬಿಣದ ಪುಡಿಯ ಕಣಗಳು ಅದರ ಒಂದು ತುದಿಯ ಕಡೆಗೆ ಆಕರ್ಷಿತವಾಗುವುದನ್ನ ನಾವು ನೋಡಿದ್ದೇವೆ. ಇದಕ್ಕೆ ಕಾರಣ ಏನಂದ್ರೆ, ತಾಮ್ರದ ತಂತಿಯನ್ನ ಕಬ್ಬಿಣದ ಮೊಳೆಯ ಸುತ್ತ ಸುತ್ತಿ ಅದರ ಎರಡು ತುದಿಗಳನ್ನ ಕೋಶದ ಎರಡು ಧ್ರುವಗಳಿಗೆ ಜೋಡಿಸಿದಾಗ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹರಿಯಲು ಪ್ರಾರಂಭಿಸೋದು. ಈ ವಿದ್ಯುತ್ ಪ್ರವಾಹವು ಮೊಳೆಯ ಸುತ್ತ ಸುತ್ತಲ್ಪಟ್ಟ ತಂತಿಯಲ್ಲಿಯೂ ಹರಿಯುತ್ತೆ. ಇದರಿಂದ ಕಬ್ಬಿಣದ ಮೊಳೆಯು ಕಾಂತೀಕರಣಗೊಳ್ಳುತ್ತೆ. ಆದ್ರಿಂದ ಅದು ಕಾಂತದಂತೆ ವರ್ತಿಸಲು ಪ್ರಾರಂಭಿಸುತ್ತೆ. ಇಂತಹ ಕಬ್ಬಿಣದ ಮೊಳೆಯನ್ನ ವಿದ್ಯುತ್ ಕಾಂತ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರೀತಾರೆ. ವಿದ್ಯುತ್ ಕಾಂತವು ಅದರ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಮಾತ್ರ ಕಾಂತದಂತೆ ವರ್ತಿಸುತ್ತೆ. ಕಬ್ಬಿಣದ ಮೊಳೆಯು ಸೇಫ್ಟಿ ಪಿನ್ ಅನ್ನ ಎತ್ತಲು ಸಾಧ್ಯವಾಗಲಿಲ್ಲ ಅನ್ನೋದನ್ನ ನಾವು ನೋಡಿದ್ದೇವೆ. ಯಾಕೆಂದ್ರೆ ಅದು ಅಷ್ಟು ಶಕ್ತಿಶಾಲಿ ಆಗಿರ್ಲಿಲ್ಲ. ಹಾಗಾದ್ರೆ ವಿದ್ಯುತ್ ಕಾಂತದ ಬಲವನ್ನ ಹೇಗೆ ಹೆಚ್ಚಿಸಬಹುದು? ಇದಕ್ಕೆ ಎರಡು ವಿಧಾನಗಳಿವೆ. ಕಬ್ಬಿಣದ ಮೊಳೆಯ ಸುತ್ತ ತಂತಿಯನ್ನ ಹೆಚ್ಚು ಬಾರಿ ಸುತ್ತೋದು, ಅಥವಾ ಹೆಚ್ಚು ಶಕ್ತಿಶಾಲಿ ಬ್ಯಾಟರಿಯನ್ನ ಬಳಸೋದು. ಹೆಚ್ಚು ಶಕ್ತಿಯ ಬ್ಯಾಟರಿಯನ್ನ ಬಳಸಿದಾಗ ತಂತಿಯ ಮೂಲಕ ಹೆಚ್ಚು ವಿದ್ಯುತ್ ಪ್ರವಾಹ ಹರಿಯುತ್ತೆ. ಇದರಿಂದ ಕಬ್ಬಿಣದ ಮೊಳೆಯು ಇನ್ನಷ್ಟು ಕಾಂತೀಕರಣಗೊಳ್ಳುತ್ತೆ. ಹೀಗಾಗಿ ಅದು ಇನ್ನಷ್ಟು ಪ್ರಬಲವಾದ ಕಾಂತದಂತೆ ವರ್ತಿಸುತ್ತೆ. ಕಬ್ಬಿಣದ ಮೊಳೆಯಷ್ಟೇ ಅಲ್ಲ, ಉಕ್ಕಿನ ಮೊಳೆಯು ವಿದ್ಯುತ್ ಕಾಂತವಾಗಿ ಕಾರ್ಯನಿರ್ವಹಿಸಬಹುದು. ಸಾಮಾನ್ಯವಾಗಿ ಉಕ್ಕಿನಿಂದ ಅಂದ್ರೆ ಐರನ್ ನಿಂದ ತಯಾರಿಸಲಾದ ವಸ್ತುಗಳನ್ನ ವಿದ್ಯುತ್ ಕಾಂತಗಳಿಗಾಗಿ ಬಳಸ್ತಾರೆ. ವಿದ್ಯುತ್ ಕಾಂತಗಳನ್ನ ಕೈಗಾರಿಕೆಗಳಲ್ಲಿ, ವಿಶೇಷವಾಗಿ ಸ್ಕ್ರೇಪ್ ಯಾರ್ಡ್ ಅಂದ್ರೆ ಈ ತ್ಯಾಜ್ಯ ವಿಲೇವಾರಿಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಕಬ್ಬಿಣವನ್ನ ಇತರ ತ್ಯಾಜ್ಯ ಲೋಹಗಳಿಂದ ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನ ಬಳಸ್ತಾರೆ. ಇದು ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನ ಮಾತ್ರ ಆಕರ್ಷಿಸಿ ಪ್ರತ್ಯೇಕಿಸುತ್ತೆ. ವಿದ್ಯುತ್ ಕಾಂತಗಳಿಗೆ ಇನ್ನೂ ಅನೇಕ ಉಪಯೋಗಗಳಿವೆ. ಆದ್ರೆ ಕಬ್ಬಿಣದ ಮೊಳೆಯ ಸುತ್ತ ತಂತಿಯನ್ನ ಸುತ್ತಿ ಅದರಲ್ಲಿ ವಿದ್ಯುತ್ ಪ್ರವಾಹ ಹರಿಸಿದಾಗ ಮಾತ್ರ ಅದು ಕಾಂತವಾಗ್ತದೆ ಎಂಬ ಕಲ್ಪನೆ ನಿಜವಾಗಿಯೂ ಅತ್ಯಂತ ಕುತೂಹಲಕರವಾಗಿದೆ.